ತುಲಾರಾಶಿಯವರು ಜೀವನದಲ್ಲಿ ಅದೃಷ್ಟವನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು? ಮೇಲಿಂದ ಮೇಲೆ ಕಷ್ಟಗಳು ಗುರುಳೆ. ತುಲಾರಾಶಿ ಒಂದು ಮುಗಿಯಂಗಿಲ್ಲ, ಇನ್ನೊಂದು ಪ್ರಾಬ್ಲಮ್ ರೆಡಿ ಆಗ್ಬಿಡ್ತಾರೆ ಗುರುಳೆ. ಅದು ಏನು ಅಂತ ಗೊತ್ತಿಲ್ಲ, ಒಂದು ದೊಡ್ಡ ಸಮಸ್ಯೆ ಬಂದಿರುತ್ತೆ, ಹೆಂಗೆಂಗೋ ಮಾಡಿ ಬಿಡಿಸ್ಕೊಂತೀನಿ ಆ ಸಮಸ್ಯೆಯಿಂದ. ಆ ಭಯ ಅಂತೂ ಪರಿಹಾರ ಆಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ರೆಡಿ ಆಗಿರ್ತದೆ. ಏನು ನಮ್ಮ ಜೀವನ ಹಿಂಗೆ? ನಮ್ಮ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ವಾ? ಏನು ಮಾಡಿದ್ರೆ ನಮಗೆ ಜೀವನದಲ್ಲಿ ಅದೃಷ್ಟ ಬರುತ್ತೆ? ಅದು ನನಗೆ ಬೇಕು. ನನಗೆ ಫಸ್ಟ್ ನನ್ನ ಜೀವನದಲ್ಲಿ ನಂಗೆ ಅದೃಷ್ಟ ಬೇಕು, ನನಗೂ ಭಾಗ್ಯೋದಯ ಆಗಬೇಕು. ಎಲ್ಲರೂ ಉದ್ಧಾರ ಆಗ್ತವ್ರೆ, ನಾನು ಮಾತ್ರ ಹಂಗೆ ಇದ್ದೀನಿ, ನಾನು ಉದ್ಧಾರ ಆಗಬೇಕು ಜೀವನದಲ್ಲಿ, ನನ್ನ ಜೀವನದಲ್ಲೂ ಅದೃಷ್ಟ ಬೇಕು. ಏನು ಮಾಡಬೇಕು? ಈ ಪ್ರಶ್ನೆ ಇರ್ತಕ್ಕಂಥ ತುಲಾರಾಶಿಯವರು ಆದರೆ ಈ ವಿಡಿಯೋದಲ್ಲಿ ನಿಮ್ಮ ಸಂಪೂರ್ಣವಾದ ನಿಮ್ಮ ಸಮಾಧಾನ ಆಗೋ ಥರ ಉತ್ತರವನ್ನು ಕೊಡ್ತೇನೆ. ಯಾಕೆಂದರೆ ತುಲಾರಾಶಿಯವರು ಅವರ ಜೀವನದಲ್ಲಿ ಅದೃಷ್ಟವನ್ನು ಪಡ್ಕೊಳ್ಬೇಕು ಅಂದರೆ ಏನೇನು ಮಾಡಬೇಕು, ಪರಿಹಾರ ಉಪಾಯಗಳನ್ನು ಸಿಂಪಲ್ಲಾಗಿ ನಾನು ಈ ವಿಚಾರದಲ್ಲಿ ತಿಳಿಸ್ತೇನೆ, ಸಂಕ್ಷಿಪ್ತವಾಗೂ ತಿಳಿಸ್ತೇನೆ, ಆದರೆ ಸಂಪೂರ್ಣವಾಗಿ ತಿಳಿಸ್ತೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಯಾರ್ಯಾರು ತುಲಾರಾಶಿಯರು ಇದ್ದರೆ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬ ತುಲಾರಾಶಿಯರು ಅವ್ರ ಜೀವನದಲ್ಲಿ ಅದೃಷ್ಟವನ್ನು ಕಾಣಲೇಬೇಕು. ಸೊ ನನಗೆ ನೀವು ಒಂದು ಸಹಾಯವನ್ನು ಮಾಡಿ, ದಯವಿಟ್ಟು ನಿಮ್ಮ ವಾಟ್ಸಪ್, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ನಿಮ್ಮ ಮೊಬೈಲ್ ಇರುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಈ ವಿಡಿಯೋ ಲಿಂಕ್ನ ಇಲ್ಲಿ ಶೇರ್ ಬಟನ್ ಇರುತ್ತೆ, ಲಿಂಕ್ ಬರ್ತದೆ ನಿಮಗೆ, ದಯವಿಟ್ಟು ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ, ಹೆಂಗಸರಿಗೆ ಎಲ್ಲರಿಗೂ ಸಹ ಈ ವಿಡಿಯೋ ರೀಚ್ ಆಗಬೇಕು, ಎಲ್ಲರೂ ಸಹ ಪರಿಹಾರ ಮಾಡ್ಕೊಳ್ಬೇಕು, ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಸಿಗುವಂತಾಗಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಇನ್ನು ವಿಡಿಯೋನ ನೀವು ನಮ್ಮ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮೇಲ್ಗಡೆ ಫಾಲೋ ಅಂತ ಬಟನ್ ಇರುತ್ತೆ, ಆ ಫಾಲೋ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡ್ಕೊಳ್ಳಿ ಪೇಜ್ನ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕಮೆಂಟ್ ಮಾಡಿ. ಏನೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಆದಷ್ಟು ನಾನು ರಿಪ್ಲೈನೂ ಮಾಡ್ತೇನೆ, ಬಟ್ ಓದ್ತೇನೆ ಮಾತ್ರ, ಖಂಡಿತವಾಗಿ ಎಲ್ಲರದ್ದು ಹಿಂಗೆ ಓದ್ಕೊಂಡು ಹೋಗ್ತೇನೆ. ಸೊ ದಯವಿಟ್ಟು ಏನಾದ್ರು ವಿಚಾರಗಳಿದ್ದರೆ ಕಮೆಂಟ್ ಮಾಡಿ, ಆಯ್ತಲ್ವಾ? ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಲಾರಾಶಿಯವರಿಗೆ ಬಹಳ ಮುಖ್ಯವಾಗಿ ಅದೃಷ್ಟ ಕೊಡ್ತಕ್ಕಂಥ ಎರಡು ವಿಚಾರಗಳನ್ನು ತಿಳಿಸ್ತಾನೆ. ಒಂದು, ಬರೀ ತುಲಾರಾಶಿ ಅಂತಲ್ಲ, ಯಾವುದೇ ರಾಶಿ ಯಾವುದೇ ನಕ್ಷತ್ರದವರಾದರೂ ಕೂಡ ಭಾಗ್ಯ ಸೂಕ್ತ ಅಂತ ಒಂದು ಇದು ಬರುತ್ತೆ. ಈಗ ನಮ್ಮಲ್ಲಿ ಹೆಂಗೆ ಗೊತ್ತಾ, ಈಗ ನೀರಿಗೆ ಒಡೆಯ ಅಂತಿದ್ದಾನೆ ಯಾರು? ವರ್ಣಮೂರ್ತಿ. ಗಾಳಿಗೆ ಒಡೆಯ ಅದು ವಾಯು, ಬೆಂಕಿಗೆ ಒಡೆಯ ಅಗ್ನಿದೇವ. ಅದೇ ರೀತಿಯಲ್ಲಿ ಅದೃಷ್ಟಕ್ಕೆ ಒಡೆಯ ಭಾಗ್ಯ ಸೂಕ್ತದಲ್ಲಿರ್ತಕ್ಕಂಥ ಒಂದು ವೇದ ಮಂತ್ರಗಳು. ಸೊ ಅದರಿಂದ ಆ ಭಾಗ್ಯ ಸೂಕ್ತ ಮಂತ್ರ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು ಕೊಡಲಿದೆ. ನೀವು ಯಾವುದೇ ರಾಶಿ ಯಾವುದೇ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ. ಸೊ ನಾನೇನು ಮಾಡಿದ್ದೇನೆ, ಆ ವಿಶೇಷವಾದ ಭಾಗ್ಯ ಸೂಕ್ತ ಮಂತ್ರವನ್ನು ವಿಡಿಯೋ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ನೀವು ಯಾವುದೇ ರಾಶಿ ಯಾವುದೇ ನಕ್ಷತ್ರದವರಾಗಲಿ, ವಿಶೇಷವಾಗಿ ತುಲಾರಾಶಿ ನಿಮ್ಗೆ ಹೇಳ್ತೀನಿ, ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಅದನ್ನು ಪ್ಲೇ ಮಾಡಿ, ಒಂದು 3 ಸಲ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಬರಲಿದೆ. ನಂಬಿಕೊಂಡು ನೀವು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಅದು ಸರ್ವರಿಗೂ ಆಯಿತು. ತುಲಾರಾಶಿಯವರು ಅವರ ಜೀವನದಲ್ಲಿ ಅದೃಷ್ಟ ಬರಬೇಕು ಅಂದರೆ ಏನು ಮಾಡಬೇಕು? ಸೊ ತುಲಾರಾಶಿಯವರಿಗೆ ಭಾಗ್ಯಾಧಿಪತಿ ಬುಧಗ್ರಹ. ಸೊ ತುಲಾರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥದ್ದು ಮಹಾವಿಷ್ಣು. ಸೊ ಯಾವ ತುಲಾರಾಶಿಯವರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ತಾರೆ ಅಥವಾ ಕೇಳಿಸ್ಕೊಳ್ತಾ ಇರ್ತಾರೆ ಅಥವಾ ರಿಪೀಟ್ ಮಾಡಿ ಹೇಳ್ಕೊಳ್ತಾರೆ, ಓದ್ಕೊಳ್ತಾರೆ, ಕಡ್ಡಾಯವಾಗಿ ಅವ್ರ ಜೀವನದಲ್ಲಿ ಅದೃಷ್ಟ ಇರುತ್ತೆ. ಡೌಟೇ ಬೇಡ, ಯಾವುದೇ ಸಂಶಯನೇ ಬೇಡ ಅದರಲ್ಲಿ. ಯಾವ ತುಲಾರಾಶಿಯವರು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನು ಓದೋದು, ಕೇಳಿಸ್ಕೊಳ್ಳೋದು, ಓದೋಕ್ಕೆ ಬರಲ್ಲ ಅಂದರೆ ಕೇಳಿಸ್ಕೊಳ್ಬೋದು, ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ, MS ಸುಬ್ಬಲಕ್ಷ್ಮಿ ತಾಯಿಯವರು ಹೇಳಿರೋವಂಥದ್ದು ಸಿಗುತ್ತೆ. ಸೊ ಅದರಿಂದ ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ತುಂಬ ಅನುಕೂಲ ಆಗಲಿದೆ. ಅಷ್ಟೇ ಅಲ್ಲ, ಅಷ್ಟಾಕ್ಷರಿ ಮಂತ್ರ ಯಾವುದು? ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಇದು ಅಷ್ಟಾಕ್ಷರಿ ಮಂತ್ರ. ಪ್ರತಿ ದಿವಸ ಒಂದು 333 ಬಾರಿ ಈ ಅಷ್ಟಾಕ್ಷರಿ ಮಂತ್ರ ಜಪವನ್ನು ತುಲಾರಾಶಿಯವರು ಮಾಡಿದ್ರಿ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟವನ್ನು ಕಾಣ್ತೀರಾ. ಯಾವುದೇ ಡೌಟನ್ನು ಇಟ್ಕೊಳ್ಬೇಡಿ, ಖಂಡಿತವಾಗಿ ಕಾಣ್ತೀರಾ ನೀವು. ಸೊ ಇಂತಹ ಒಂದು ವಿಶೇಷವಾದಂತಹ ಸಿಂಪಲ್ ಆದಂತಹ ಮಂತ್ರಗಳನ್ನ ನೀವು ಅಳವಡಿಸ್ಕೊಳ್ಬೇಕಾಗ್ತದೆ. ಇನ್ನು ಬಹಳ ಮುಖ್ಯವಾಗಿ ನೀವು ಇನ್ನೂ ಅದೃಷ್ಟ ಬೇಕು ಜೀವನದಲ್ಲಿ ಅಂತಂದರೆ ಇನ್ನೂ ಹಲವಾರು ಟಿಪ್ಸ್ಗಳಿದೆ. ಅದರಲ್ಲಿ ಮುಖ್ಯವಾಗಿ ಈಶಾನ್ಯ ದಿಕ್ಕನ್ನು ಅಂದರೆ ದೇವಮೂಲೆ ಅಂತೀವಲ್ಲ, ಆ ದಿಕ್ಕನ್ನು ಹೆಚ್ಚು ಬಳಸಿ. ನೀವು ತುಂಬ 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 ಅದೃಷ್ಟ ನಿಮಗೆ ದೇವಮೂಲೆಯಲ್ಲೇ ಇರತಕ್ಕಂಥದ್ದು. ಸೊ ಎಲ್ಲ ತುಲಾರಾಶಿಯವರಿಗೂ ಸಹ ಆ ದೇವಮೂಲೆ ದಿಕ್ಕಿದೆಯಲ್ಲ, ತುಂಬ ಅನುಕೂಲ. ಅದನ್ನು ಆದಷ್ಟು ನೀವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿಯಲ್ಲಿ 5 ಅನ್ನುವ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿಯಲ್ಲಿ ಹಸಿರು ಬಣ್ಣವನ್ನು ಸ್ವಲ್ಪ ಜಾಸ್ತಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ.
ಹಾಗೂ ಹಸಿರು, ಮನೆಯ ಮುಂದೆಲ್ಲ ಹಸಿರು ವಾತಾವರಣ ಅಂದರೆ ಗಿಡಗಳನ್ನು ಜಾಸ್ತಿ ಬೆಳೆಸ್ತಕ್ಕಂಥದ್ದು, ಮರಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು. ಸೊ ಎನ್ವಿರಾನ್ಮೆಂಟಲ್ ಕೂಡ ಆಗುತ್ತೆ. ನಿಮಗೆ ಖಂಡಿತವಾಗಿ ಅದೃಷ್ಟ ಅನ್ನುವಂಥದ್ದು ಕೂಡಿ ಬರಲಿದೆ ಅಂತ. ಅದರಲ್ಲೂ ಬಹಳ ಮುಖ್ಯವಾಗಿ ಉತ್ತರಾಣೆ ಕಡ್ಡಿ ಅಂತ ಸಿಗುತ್ತೆ, ಗೊತ್ತಲ್ಲ ನಿಮಗೆ? ಉತ್ತರಾಣೆ, ಎಲ್ಲೇ ಉತ್ತರಾಣೆ ಗಿಡಗಳಿದೆಯಲ್ಲ, ಅದರಲ್ಲಿ ಗಿಡಗಳಲ್ಲಿ ನಿಮಗೆ ಈ ಒಂದು ಸೈಜ್ನಲ್ಲಿ, ಈ ಒಂದು ಗೇಣು ಅಂತೀರ, ಈ ಒಂದು ಸೈಜ್ನಲ್ಲಿ ನೀವು ಒಂದು 5 ಕಡ್ಡಿಗಳನ್ನ ತಗೊಂಬಂದು ಹಸಿರು ಬಣ್ಣದ ದಾರದಲ್ಲಿ ಗಂಟು ಕಟ್ಟು ಮನೇಲಿ ಇಟ್ಕೊಂಡ್ರೆ, ಯಾವ ತುಲಾರಾಶಿಯರು ಮನೇಲಿ ಅದನ್ನ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಖಂಡಿತವಾಗಿ ಅದೃಷ್ಟ ಬರ್ತಾ ಇರ್ತದೆ. ಸೊ ಈ ಥರ ಅದ್ಭುತವಾದಂಥ ಅವಕಾಶಗಳಿದೆ. ತುಳಸಿ, ಯಾವ ತುಲಾರಾಶಿಯವರು ಮನೆಯಲ್ಲಿ ನಿತ್ಯ ತುಳಸಿ ಪೂಜೆ ಮಾಡ್ತಾರೋ ಅವರಿಗೂ ಅದೃಷ್ಟ ತುಂಬ ಜಾಸ್ತಿ ಇರ್ತದೆ. ತುಲಾರಾಶಿಯವರು ನೀವು 1 ಮಾರೋ 2 ಮಾರೋ ತುಳಸಿಯನ್ನು ತೆಗೆದುಕೊಂಡು ಹೋಗಿ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮ, ಕೃಷ್ಣ, ಅಂಥದ್ದು ನರಸಿಂಹ ಅಥವಾ ವೆಂಕಟೇಶ್ವರ, ಯಾದರೂ ಈ ಒಂದು ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ತುಳಸಿ ಸಮರ್ಪಣೆಯನ್ನು ಮಾಡಿ ಬುಧವಾರದ ದಿವಸ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ತುಂಬ ಅದೃಷ್ಟ ಬರಲಿದೆ. ಒಂದು ಹಸಿರು ಬಣ್ಣದ ದಾರವನ್ನು ಕೈ ಕಟ್ಕೊಂಡ್ರೂ ಕೂಡ, ಒಂದು 5 ಎಳೆ ದಾರ ಕಟ್ಕೊಂಡ್ರೆ ಹಸಿರು ಬಣ್ಣದ್ದು, ತುಂಬ ತುಂಬ ಅದೃಷ್ಟ ಬರಲಿದೆ ನಿಮಗೆ. ಯಾವಾಗಲೂ ಕಟ್ಕೊಂಡಿರ್ಬೇಕಷ್ಟೇ. ಇದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗಿರತಕ್ಕಂಥದ್ದು ಹೆಸರು ಕಾಳು. ಹೆಸರು ಕಾಳನ್ನು ನೀವು ಬುಧವಾರಗಳಲ್ಲಿ ದಾನ ಮಾಡಿದ್ರೆ, ಏನು ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ತುಂಬ ತುಂಬ ಅದೃಷ್ಟ ಬರ್ತದೆ ನಿಮಗೆ. ಸೊ ಹೀಗೆ ಇದೆಲ್ಲ ಏನು ಸಿಂಪಲ್ ಪರಿಹಾರಗಳು ಹೇಳಿದ್ದೀನಿ, ಆದಷ್ಟು ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಪ್ರಯತ್ನ ಮಾಡಿ. ಇಲ್ಲ ಪವರ್ಫುಲ್ ಆಗಿರತಕ್ಕಂಥ ವಿಶೇಷ ಪರಿಹಾರ ಬೇಕು, ಯಾಕೆಂದರೆ ನಾನು ಭಾಗ್ಯ ಸೂಕ್ತವನ್ನು ಬೇರೆ ಹೇಳಿದ್ದೀನಲ್ಲ, ಆ ಭಾಗ್ಯ ಸೂಕ್ತ ಮಂತ್ರದಿಂದಲೇ ಹೋಮವನ್ನು ಮಾಡಿ ವಿಶೇಷವಾಗಿ ರತ್ನಾದಿಗಳ ಅಭಿಮಂತ್ರಣೆ ಮಾಡಿಕೊಂಡಾಗ ಇನ್ನೂ ಪವರ್ಫುಲ್ ಆಗಿರ್ತದೆ. ಆ ವಿಶೇಷ ಪರಿಹಾರ ಬಂದಿದೆ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಅದು ಗುರು ಪೂರ್ಣಿಮೆ ಥರ, ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದೇಶ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ರತ್ನ ಏನಿದೆಯಲ್ಲ, ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರೂ ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸ್ಬೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್
ಮಾಡ್ಕೊಳ್ಳಿ, ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ, ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ, ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ ಅದ್ಭುತವಾದಂತಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲವೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.